ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಫರಾನ್ ಅಖ್ತರ್ ಮೇಲೆ ಇರುವ ಆರೋಪ. ಇವರು ಇಲ್ಲ ಸಲ್ಲದ ವಿವಾದಗಳಲ್ಲಿ ಸಿಕ್ಕಾಕೊಳ್ತಾರೆ. ನೋಡಿ, ಹೇಗಿದ್ರು ನಿಮ್ಮ ಲೈಫ್ ತುಂಬಾ ಸರಳವಾದದ್ದು. ನೀವ್ ಹೇಳ್ತೀರಾ, ಸರ್ ನಾನು ನನ್ನ ಕೆಲಸದಲ್ಲಿ ಫೋಕಸ್ ಮಾಡ್ತೀನಿ, ಅಲ್ಲಿ ಇಲ್ಲಿ ಯಾವ ವಿಚಾರಕ್ಕೂ ಹೋಗಲ್ಲ ಅಂತ. ಆದ್ರೆ ಒಂದೆರಡು ಇನ್ಸಿಡೆಂಟ್ಗಳು ಹೇಗಿದೆ ಅಂದ್ರೆ, ಈ ಬಾಬಿ ಡಿಯೋಲ್ ಅವರ ಫಿಲ್ಮ್ ಏನಿದೆ ಅನಿಮಲ್, ಇದ್ರ ಬಗ್ಗೆ ನೀವು ಕಾಮೆಂಟ್ ಮಾಡಿದ್ದೀರಾ, ಈ ಕ್ಯಾರೆಕ್ಟರ್ ಏನಿದೆ ಇದು ಪ್ರಾಬ್ಲಮ್ಯಾಟಿಕ್ ಇದೆ ಅಂತ. ಸರ್, ಈ ಒಂದು ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ ಏನಿದೆಯಲ್ಲ, ಇದೊಂದು ರೀತಿ ಪ್ರಾಬ್ಲಮ್. ನಮ್ಮ ದೇಶದಲ್ಲಿ ಈ ಪ್ರಾಬ್ಲಮ್ ಇದೆ ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿದು. ಯಾಕಂದ್ರೆ ಬಾಲ್ಯದಿಂದ ನಮ್ಮಲ್ಲಿ ಬಹಳಷ್ಟು ಮಂದಿಗೆ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ವಿಶೇಷವಾಗಿ ಹುಡುಗರಿಗೆ ಅವ್ರಿಗೆ ಹೇಳ್ಕೊಡ್ತಾರೆ, ನೋಡು ನೀನು ದೊಡ್ಡವನಾದ್ಮೇಲೆ ಸಕ್ಸಸ್ ಆಗಿ ಇದಾಗ್ಬೇಕು ಅದಾಗ್ಬೇಕು, ಯಾವತ್ತು ಯಾರ ಮಾತನ್ನು ಕೇಳ್ಬೇಡ, ನಿನ್ಗೇನ್ ಬೇಕೋ ಅದನ್ನ ಹೇಗಾದ್ರೂ ಮಾಡಿ ಸಂಪಾದಿಸು, ಏನ್ ಬೇಕಾದ್ರೂ ಆಗ್ಲಿ ಬಿಡ್ಬೇಡ, ನೋಡು ಗಂಡ್ಸು ಅಳೋದಿಲ್ಲ, ಗಂಡ್ಸು ದೂರ ಹೇಳೋದಿಲ್ಲ, ಗಂಡಸರಲ್ಲಿ ಅಂದ್ರೆ ಫೀಲಿಂಗ್ಸೇ ಇರೋದಿಲ್ಲ ಗಂಡಸರಿಗೆ, ಕೇವಲ ರೋಬೋಟ್ ತರ ಅವ್ನು ಹೋಗ್ತಿರ್ತಾನೆ, ಈ ತರ ಎಲ್ಲ. ಸೊ ನೀವ್ ಯಾರಾದ್ರೂ ಆ ರೀತಿಯ ಗಂಡಸಿಗೆ ಈ ಎಂಪತಿ ಇಲ್ದೇ ಇರೋ, ಏನು ಫೀಲಿಂಗ್ಸ್ ಇಲ್ದೇ ಇರಬಹುದು ಆ ರೀತಿ ಕ್ಯಾರೆಕ್ಟರ್ ಫಿಲ್ಮ್ನಲ್ಲಿ. ಮತ್ತೆ ಏನು ನಮ್ಮ ಫಿಲ್ಮ್ಗಳಲ್ಲಿ ಇತ್ತು, ನಾವು ಫಿಲ್ಮ್ಗಳನ್ನ ನೋಡಿದೀವಿ, ಅವುಗಳನ್ನ ನೋಡ್ತಾನೆ ಬೆಳ್ದಿರೋದು. ಅವಾಗೆಲ್ಲ ಈ ರೀತಿಯಾದ ಪಾತ್ರಧಾರಿ ಇದ್ರೆ ಫಿಲ್ಮಲ್ಲಿ, ಅಂದ್ರೆ ಹೀರೋಯಿನ್ ಜೊತೆ ಕೆಟ್ಟದಾಗ ನಡ್ಕೊಳ್ಳೋದು, ಕೆಟ್ಟ ದೃಷ್ಟಿಲಿ ಲೇಡೀಸ್ನ ನೋಡೋದು, ಮತ್ತೆ ಲೇಡೀಸ್ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಅವನು ಫಿಲ್ಮಲ್ಲಿ ವಿಲನ್ ಆಗಿರ್ತಿದ್ದ. ಅವನಿಗೆ ಎಂಡಲ್ಲಿ ಹೀರೋ ಹೋಗಿ ಹೊಡಿತಿದ್ದ, ಇಲ್ಲ ಹೀರೋಯಿನ್ ಹೊಡಿತಿದ್ಲು. ಅವಾಗ ನಮ್ಗೆ ಅನ್ಸೋದು ಆ ರೀತಿ ವ್ಯಕ್ತಿ ಆಗ್ಬಾರ್ದು, ಆದ್ರೆ ಎಂಡಲ್ಲಿ ನಮ್ಗೆ ಒದೆ ಬೀಳುತ್ತೆ ಅಂತ. ಈಗ ನೀವು ಆ ವಿಲನ್ನೇ ಗ್ಲೋರಿಫೈ ಮಾಡ್ತಾ ಇದ್ದೀರಾ, ಮತ್ತೆ ಹೇಳ್ತಿದ್ದೀರಾ ಈ ವ್ಯಕ್ತಿ ತುಂಬಾ ಒಳ್ಳೆ ವ್ಯಕ್ತಿ, ಈ ರೀತಿನೇ ನೀವು ಆಗಿ ಅಂತ. ಅಂದ್ಮೇಲೆ ಇದು ಪ್ರಾಬ್ಲಮ್ಮೇ ಅಲ್ವಾ? ಮತ್ತೆ ನನ್ನ ಅಭಿಪ್ರಾಯ ಏನಂದ್ರೆ, ಫಿಲ್ಮ್ಗಳ ಪ್ರಭಾವ ಸೊಸೈಟಿ ಮೇಲೆ ಇದ್ದೇ ಇರುತ್ತೆ. ನಾನು ಯಾವತ್ತೂ ಹೇಳೋಕ್ಕಾಗಲ್ಲ ಫಿಲ್ಮು ಬರೀ ಎಂಟರ್ಟೈನ್ಮೆಂಟ್, ನೀವಿದನ್ನ ಕೇವಲ ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ನೋಡಿ, ಇದರಿಂದ ಸೊಸೈಟಿ ಮೇಲೆ ಯಾವುದೇ ಪ್ರಭಾವ ಇರೋದಿಲ್ಲ. ನಾನಿದನ್ನ ಒಪ್ಪಲ್ಲ. ಇರ್ಬೋದು ಕೆಲವು ವ್ಯಕ್ತಿಗಳು ಇದೇ ರೀತಿ ಫಿಲ್ಮ್ಗಳು ಇಷ್ಟ ಆಗಿ ಇದನ್ನೇ ಮಾಡ್ಕೊಂಡು ಹೋಗೋ ಅಂತವ್ರು. ನಾನು ಹೇಳೋದೇನಂದ್ರೆ, ನೀವು ಲಕ್ಷ್ಯ ಫಿಲ್ಮ್ ಬಗ್ಗೆ ಈಗಷ್ಟೇ ಮಾತಾಡಿದ್ರಿ. ನಾನೇನಾದ್ರೂ ಅದರ ಪ್ರಭಾವ ನೋಡಿದ್ರೆ, ಸೊಸೈಟಿ ಮೇಲೆ ಅದ್ರ ಪ್ರಭಾವ ನೋಡಿದ್ರೆ, ಒಬ್ಬ ಯಂಗ್ ಹುಡುಗ ಏನಿರ್ತಾನೆ ಅವನಿಗೆ ಆರ್ಮಿಗೆ ಜಾಯ್ನ್ ಆಗ್ಬೇಕು ಅಂತಿರುತ್ತೆ. ನಾನು ಹೀಗ್ಯಾಕೆ ಯೋಚನೆ ಮಾಡಬಾರ್ದು, ಯಾಕೆ ಈ ರೀತಿ ಫಿಲ್ಮ್ ಮಾಡಬಾರ್ದು ಅಂತ. ಹೇಗಂದ್ರೆ ಒಬ್ಬ ತುಂಬಾ ಕೆಟ್ಟು ವರ್ತನೆ ಇರೋ ವ್ಯಕ್ತಿ ಮೇಲೆ ಈ ಫಿಲ್ಮ್ ಬಂದಿದೆ ಅಂದ್ರೆ ಅದರಿಂದ ಯಾರು ಇನ್ಸ್ಪೈರ್ ಆಗೋದಿಲ್ಲ ಅಂತ ನಾನು ಹೇಗೆ ಯೋಚನೆ ಮಾಡಕ್ಕೆ ನೋಡಿ. ಆದ್ರೆ ಕೇವಲ ಲಕ್ಷಣ ಪ್ರಭಾವ ನೋಡಿದ್ರೆ ಮಿರ್ಜಾಪುರ್ನ ಪ್ರಭಾವ ಏನಾಗ್ತಿದೆ ಅದು ನೋಡಲ್ವಾ? ಇಲ್ಲ ಅಂದ್ರೆ ಇಲ್ಲ, ನೀವು ಸರಿಯಾಗಿ ಹೇಳ್ತಿದ್ದೀರಾ. ನೀವು ಖಂಡಿತ ಸರಿಯಾಗಿ ಕೇಳಿದಿರಾ. ನೀವೇನಾದ್ರೂ ಮಿರ್ಜಾಪುರ್ನ ನೋಡಿದ್ರೆ ಅದರಲ್ಲಿ ದೃಷ್ಟಿಕೋನ ಏನಿದೆ ಡೈರೆಕ್ಟರ್ದು, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಅದು ಸರಿಯಾಗಿದೆ. ಅಂದ್ರೆ ಯಾವ ವ್ಯಕ್ತಿ ಅದರಲ್ಲಿ ಕೂಡ ಕೆಟ್ಟವನಾಗಿರ್ತಾನೆ, ಕೆಟ್ಟ ಕೆಲಸ ಮಾಡ್ತಿರ್ತಾನೆ, ಅದನ್ನ ತೋರಿಸ್ತಿದ್ದೀನಿ. ನಂಗೆ ವೈಲೆನ್ಸ್ ಇಂದ ಯಾವುದೇ ಪ್ರಾಬ್ಲಮ್ ಇಲ್ಲ, ನಂಗೆ ಯಾವುದೇ ರೀತಿ ಡೈಲಾಗ್ಸ್ ಬಗ್ಗೆನೂ ಏನೂ ಪ್ರಾಬ್ಲಮ್ ಇಲ್ಲ. ಆದ್ರೆ ಆ ದೃಷ್ಟಿಕೋನ ಏನಿದೆ ಡೈರೆಕ್ಟರ್ದು, ಅವ್ರು ಯಾವ ಅಂದಾಜಲ್ಲಿ ಯಾವ ಕಾರಣಕ್ಕೆ ಈ ಕಥೆನ ಹೇಳ್ತಿದ್ದಾರೆ, ಏನು ಇನ್ವೆಸ್ಟ್ಮೆಂಟ್ ಅದ್ರದ್ದು, ಏನು ಗ್ಲೋರಿಫೈ ಆಗ್ತಿದೆ, ಏನು ಹೇಳ್ತಿದ್ದಾರೆ ನೋಡಿ. ಪ್ರಪಂಚದಲ್ಲಿ ಹೀಗ್ ಕೂಡ ನಡೀತಿದೆ, ಆದ್ರೆ ಇದು ಸರಿಯಲ್ಲ, ಅದನ್ನ ತೋರಿಸಿ, ಯಾವ್ದೇ ಪ್ರಾಬ್ಲಮ್ ಇಲ್ಲ. ಯಾರೋ FIR ಕೂಡ ದಾಖಲಿಸಿದ್ರು, ನಿಮ್ಮ ವಿರುದ್ಧ ಕೇಸ್ ಕೂಡ ಹಾಕಿದ್ರು ಮಿರ್ಜಾಪುರ್ ವಿರುದ್ಧ. ಇಲ್ಲ, ಕೇಸ್ ಏನಾಗಿತ್ತು ಅಂದ್ರೆ ಅದರಲ್ಲಿ ಯಾರೋ ಕೇಸ್ ಹಾಕಿದ್ರು, ಅದೇನಂದ್ರೆ ನೀವು ಮಿರ್ಜಾಪುರ್ ಹೆಸರು ಹಾಳು ಮಾಡ್ತಿದ್ದೀರಾ ಅಂತ. ಸೊ ಅದೀಗ ಅವ್ರು ಹೇಳಿದ್ರು, ನಾನು ಮಿರ್ಜಾಪುರದವನು, ನಾನು ಎಲ್ಲಿಗೆ ಹೋಗ್ತೀನಿ ಅಲ್ಲಿ ಜನರು ನನ್ನ ಕಾಲಿನ ಭಯ್ಯ ಅಂತ ಕರೀತಾರೆ ಅಂತ. ಇದು ನಂಗೆ ನೆನಪಿಲ್ಲ. ಇದು ನಂಗೆ ನೆನಪಿಲ್ಲ. ಆದ್ರೆ ಒಳ್ಳೆ ವಿಷಯ ಏನಂದ್ರೆ, ಮಿರ್ಜಾಪುರದಿಂದ ಬಹಳಷ್ಟು ಬೇರೆ ರೀತಿ ಫೋನ್ ಬಂದಿತ್ತು ನಂಗೆ. ನೀವು ಮಿರ್ಜಾಪುರ ಹೆಸರನ್ನ ಬೆಳಗ್ಸಿದ್ದೀರಾ, ಈಗ ಎಲ್ರಿಗೂ ಗೊತ್ತಿದೆ ಮಿರ್ಜಾಪುರ ಎಲ್ಲಿದೆ ಅಂತ, ನಾವ್ ಎಲ್ಲಿಯವರು ಅಂತ. ಪಬ್ಲಿಕ್ ಇಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಇಟ್ಸ್ ಫೈನಲ್ ರೌಂಡ್. ನನ್ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮನ್ನ ನಾವ್ ಯಾವಾಗ್ಲೂ ಕೂಲ್ ಅಂಡ್ ಕಂಪೋಸ್ಡ್ ಮೂಡಲ್ ನೋಡಿದೀವಿ, ಮತ್ತಿಲ್ಲೂ ಕೂಡ ಅದೇ ಮೂಡಲ್ ನೋಡ್ತಿದೀವಿ. ಯಾವ್ದಾದ್ರೂ ವಿಚಾರ ಇದೆಯಾ ನಿಮಗೆ ಬಹಳ ಟ್ರಿಗರ್ ಮಾಡುವಂತದ್ದು, ಅದರಿಂದ ನಿಮಗೆ ಕೋಪ ಬರುವಂತದ್ದು? ಹೌದು, ತುಂಬಾ ಜಾಸ್ತಿ ಅಂತದ್ದು ಯಾವುದು ಅಂದ್ರೆ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್, ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವಿಮೆನ್. ನಂಗೆ ತುಂಬಾ ಕೋಪ ಬರುತ್ತೆ. ನಿಮ್ಗೆ ಅವಾಗ ಕೋಪ ಬರ್ಲಿಲ್ವಾ? ಯಾವಾಗ ನಸಿರುದ್ದೀನ್ ಶಾರ್ ಅಂತ ಒಬ್ಬ ದೊಡ್ಡ ಆಕ್ಟರ್ ಹೇಳ್ತಾರೆ, ಐ ಡೋಂಟ್ ಕೇರ್ ಅಬೌಟ್ ಫರಾನ್ ಅಖ್ತರ್, ಐ ಡೋಂಟ್ ವಾಚ್ ಹಿಸ್ ಫಿಲ್ಮ್ಸ್. ಇಲ್ಲ, ಅದ್ರಲ್ಲಿ ಕೋಪ ಮಾಡ್ಕೊಳ್ಳುವಂತ ವಿಚಾರ ಏನು ಇರ್ಲಿಲ್ಲ. ನಾನು ಡಿಸಪಾಯಿಂಟ್ ಆದೆ. ನಂಗೆ ಅನಿಸ್ತು ಏನಾದ್ರೂ ಅವರು ನನ್ನ ಫಿಲ್ಮ್ಸ್ ನ ನೋಡಿದ್ರೆ ಬಹುಶಃ ಅವ್ರ ಮೈಂಡ್ ಬದಲಾಗ್ತಾ ಇತ್ತೇನೋ ಅಂತ. ಇದನ್ನ ಯಾರಾದ್ರೂ ಹೇಳಿದ್ರೆ, ನನ್ಗೆ ಇವರ ಆಕ್ಟಿಂಗ್ ಇಷ್ಟ ಇಲ್ಲ ಅಂತ, ನನ್ಗನ್ಸುತ್ತೆ ಏನೋ ಸಮಸ್ಯೆ ಇದೆ ಅಂತ. ಸರ್, ಇದಕ್ಕೂ ಉತ್ತರ ಅವರೇ ಕೊಡ್ಬೇಕು ನಿಮ್ಗೆ. ಇಷ್ಟು ವರ್ಷಗಳಿಂದ ನನಗವ್ರ ಪರಿಚಯ ಇದೆ, ನಾವು ಜೊತೆ ಕೆಲಸ ಕೂಡ ಮಾಡಿದೀವಿ ಜಿಂದಗಿ ನಾ ಮಿಲೇಗಿ ದುಬಾರದಲ್ಲಿ. ಮತ್ತವ್ರು ನನ್ನ ಚಿಕ್ಕವನಿದ್ದಾಗಿಂದ ನೋಡಿದ್ದಾರೆ. ಅಂದ್ರೆ ನಂಗೆ ಬುದ್ಧಿ ಬಂದಾಗಿಂದ ಅವಾಗಿಂದ ಗೊತ್ತಾಯ್ತು ಇವರೆಲ್ಲ ಯಾರ್ಯಾರು ಅನ್ನೋದು. ನನಗೆ ಒಂದು ವಿಷಯ ಮಾತ್ರ ಸ್ವಲ್ಪ ಬೇಜಾರನ್ನಿಸ್ತು, ಮತ್ತದೇನಂದ್ರೆ, ನೀವು
ತುಂಬಾ ಅಂದ್ರೆ ಒಬ್ಬ ಅದ್ಭುತ ಪರ್ಫಾರ್ಮರ್ ಆಗಿದ್ದೀರಾ, ಅದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಬಹಳ ದೊಡ್ಡ ಆಕ್ಟರ್ ಕೂಡ. ಮತ್ತೆ ಏನಾದ್ರೂ ನೀವು ಅಂದ್ಕೊಂಡ್ರೆ ಈ ವ್ಯಕ್ತಿಯ ಕೆಲಸ ಚೆನ್ನಾಗಿದೆ ಅಂತ, ಈ ವ್ಯಕ್ತಿ ಕೆಲಸ ಇಂಪ್ರೂವ್ ಆಗಿದೆ ಅಂತ, ಮತ್ತೆ ಅವನಿಗೆ ಒಂದು ಶೈಲಿ ಇರುತ್ತೆ. ಏನಂದ್ರೆ ಅದು ನಾನಿದನ್ ಮಾಡ್ತೀನಿ, ನಾನು ಫೋನ್ ತಗೋತೀನಿ, ಅವನಿಗೆ ಫೋನ್ ಮಾಡ್ತೀನಿ, ಯಾರ ಜೊತೆಗೆ ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ ಅವನಿಗೆ ಹೇಳ್ತೀನಿ, ನೋಡಿ ನೀವು ನಮ್ಮ ಮನೆಗೆ ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ, ನಾನು ನಿಮ್ಮ ಫಿಲ್ಮ್ ನೋಡಿದೆ, ನಂಗೆ ಹೀಗೆ 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 ಅನ್ನಿಸ್ತು, ನೀವು ಪ್ಯಾಷನೇಟ್ ಆಗಿದ್ರೆ, ನಿಮ್ಗೆ ಆಕ್ಟಿಂಗ್ ಮಾಡಬೇಕು ಅನ್ಸಿದ್ರೆ ಈ ವಿಷಯಗಳ ಮೇಲೆ ಫೋಕಸ್ ಮಾಡಿ. ಈ ರೀತಿ ಒಂದು ಶೈಲಿ ಇದೆ. ಈ ಪ್ರೆಸ್ ಅವ್ರ ಹತ್ರ ಹೋಗಿ ಹೇಳೋದು, ನನ್ಗೆ ಹೀಗೆ ಅನ್ನಿಸ್ತು ಅಂತ, ದಟ್ ಐ ಫೌಂಡ್ ದಟ್ ಡಿಸ್ಟೇಸ್ಟ್ಫುಲ್ ಅಷ್ಟೇನೆ. ಆದ್ರೆ ಅದನ್ ಬಿಟ್ಟು ಅವರ ಒಪಿನಿಯನ್ ಅದೇ ಅವ್ರಿಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಐ ಕಾಂಟ್ ಚೇಂಜ್ ದಟ್ ಫಾರ್ ಹಿಮ್, ಹಿ ಈಸ್ ಎಂಟೈಟಲ್ ಟು ಇಟ್. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ನಿಮ್ ಲೈಫಲ್ಲಿ ಯಾವ್ದಾದ್ರೂ ವಿಷಯದ ಬಗ್ಗೆ ಭಯ ಪಟ್ಟಿದ್ದೀರಾ? ನನಗ್ ಬರೀ ಅಂದ್ರೆ ಇದೊಂದು ವಿಷಯನ ಬಿಟ್ಟು, ಅಂದ್ರೆ ಈ ಹತ್ತಿರದ ವ್ಯಕ್ತಿಗಳೇನಿದ್ದಾರೆ, ಈ ಫ್ಯಾಮಿಲಿ ಏನಿದೆ, ಹತ್ತಿರದ ಸ್ನೇಹಿತರೇನಿದ್ದಾರೆ, ಅವರಿಗೆಲ್ಲ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ, ಅವ್ರಿಗೇನು ಆಗದೆ ಇರಲಿ, ಅವರು ಸೇಫ್ಟಿ ಆಗಿರ್ಲಿ, ಅವ್ರು ಹೆಲ್ತಿ ಆಗಿರ್ಲಿ, ಹೀಗೆ ಇದೆಲ್ಲ ಮೈಂಡಲ್ಲಿ ಯಾವಾಗಲೂ ಇರುತ್ತೆ. ಆದ್ರೆ ಅವನ್ನ ಬಿಟ್ಟು ಒಂದು ಇದೆ, ಅದು ದ್ವೇಷಿಸ್ತೀನಿ, ಯಾಕಂದ್ರೆ ಭಯ ಪಡ್ತೀನಿ ತುಂಬಾ ಅದನ್ನ ನೋಡಿದ್ರೆ. ಅದ್ಯಾವ್ದಂದ್ರೆ ಕಾಕ್ರೋಚ್. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ನಂಗೆ ಲೈಫಲ್ಲಿ. ಕಾಕ್ರೋಚ್ ಕಂಡ್ರೆ ಭಯ? ಹೌದೌದೌದು, ತುಂಬಾ. ನಂಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ ಅವು ಯಾಕಿದಾವೆ ಅಂತ. ನಾನು ಇಲ್ಲ, ಸತ್ಯನೇ. ಅಂದ್ರೆ ಈ ಸರ್ಕಲ್ ಆಫ್ ಲೈಫಲ್ಲಿ, ಅಂದ್ರೆ ಈ ನೇಚರಲ್ಲಿ ಅವುಗಳ ರೋಲ್ ಏನಾದ್ರೂ ಇದ್ದೇ ಇರುತ್ತೆ. ಆದ್ರೆ ನಂಗದು ಅರ್ಥ ಆಗಿಲ್ಲ ಅವು ಯಾಕಿದಾವಂತ. ಮತ್ತೆ ಯಾವ ರೀತಿಯಾಗಿ ಅವೇನಾದ್ರೂ ಆಚೆ ಬಂದ್ರೆ, ನಿಮ್ ಕಡೆಗೆ ನೋಡಿದ್ರೆ, ಮತ್ತೆ ಅವು ಹೀಗ್ ಮಾಡೋಕ್ ಶುರು ಮಾಡಿದ್ರೆ, ಅವಾಗ ಏನನ್ಸುತ್ತೆ ಅಂದ್ರೆ ಪರೀಕ್ಷೆ ಮಾಡ್ತಿದ್ದಾವೆ ಇವು, ಎಷ್ಟು ಭಯ ಪಡಿಸ್ಬೋದು ಈ ವ್ಯಕ್ತಿನ ಅನ್ನೋ ರೀತಿ ಏನೋ ಇದೆ ಅವುಗಳಲ್ಲಿ. ಯಾವಾಗಾದ್ರೂ ನನ್ನ ಕಾಕ್ರೋಚ್ನ ನೋಡಿದ್ರೆ ನಂಗೆ ಅನ್ಸುತ್ತೆ ನನಗೆ ಸ್ನಾನ ಮಾಡ್ಬೇಕಂತ, ಅಂತ ಫೀಲಿಂಗ್ ಆಗುತ್ತೆ ನಂಗೆ. ಸೊ ದಟ್ಸ್ ದ ಒನ್ ಥಿಂಗ್ ಐ ಡೋಂಟ್ ನೋ ವಾಟ್ ಇಟ್ ಈಸ್. ಸರ್, ನನ್ನ ಕ್ವೆಶನ್ ಏನಂದ್ರೆ, ನೀವು ಇಲ್ಲಿವರೆಗೂ ಇಷ್ಟು ಮ್ಯೂಸಿಕ್ ಕಾನ್ಸರ್ಟ್ಸ್ ಮಾಡಿದ್ದೀರಾ, ಯಾರಾದ್ರೂ ಫ್ಯಾನ್ ನಿಮಗೆ ಯಾವ್ದಾದ್ರು ಕ್ರೇಜಿ ಕ್ವೆಶನ್ ಕೇಳಿದಾರಾ? ಯಾರಾದ್ರೂ ಫ್ಯಾನಾ? ಎಸ್ ಸರ್. ಹಾ ಹೌದು. ಅಂದ್ರೆ ತುಂಬಾ ಕ್ರೇಜಿ ಆಗಂತೂ ನನ್ಗೆ ಯಾರು ಕೇಳಿಲ್ಲ ಅಂದ್ರೆ ಕಿರುಚಿ ಒಬ್ರು ಹೇಳಿದ್ರು ನಾನು ಸ್ಟೇಜ್ ಮೇಲೆ ಇದ್ದಾಗ, ಏನಂದ್ರೆ ಟಿ ಶರ್ಟ್ ತೆಗಿರಿ. ಅವಾಗ ನಾನು ಅವ್ರಿಗೆ ಹೇಳ್ದೆ, ನಾನಿಲ್ಲಿ ನನ್ನ ಪ್ರತಿಭೆ ಪ್ರದರ್ಶನ ಮಾಡಕ್ ಬಂದಿದ್ದೀನಿ, ನನ್ನ ತನು ಅಲ್ಲ.